ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ ಅನ್ನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವತ್ತು ಶುಕ್ರವಾರ, ಶಕ್ತಿಯ ಆರಾಧನೆ ನಡೆಯುತ್ತೆ. ಮತ್ತು ಅನ್ನ ಏನೋ ಒಂದು ರೀತಿಯಲ್ಲಿ ಇಮೋಷನಲಿ ನಾವು ಒಂದಕ್ಕೊಂದು ಸಂಬಂಧವನ್ನು ಕಲ್ಪಿಸಿಕೊಂಡಿರ್ತೀವಿ. ಅದರಲ್ಲೂ ಅನ್ನ ಮತ್ತು ನೀರು ಹಾಗೆ ವ್ಯರ್ಥ ಮಾಡಬಾರ್ದು ಅಂತ ಹೇಳ್ತಾರೆ. ಇನ್ನು ಅನ್ನವನ್ನು ಬ್ರಹ್ಮಸ್ವರೂಪ ಅಂತ ಹೇಳ್ತಾರೆ, ಪ್ರಜಾಪತಿ, ಜನಾರ್ದನ ಅಂತ ಹೇಳ್ತಾರೆ. ಮನುಕುಲಕ್ಕೆ ಮೊದಲು ಪರಿಚಯವಾದಂತಹ ಧಾನ್ಯ ಅಂತ ಹೇಳಿದ್ರೆ ಅನ್ನ. ಇದುವರೆಗೂ ಮೊಟ್ಟ ಮೊದಲು ಇದ್ದ ಅನ್ನದ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ಬೇಕಾದ್ರೆ 40,000 ವಿಧಗಳಿದ್ವಂತೆ, ವಿಧದ ಅಕ್ಕಿಗಳು. ಇವತ್ತು ಭಾರತ ದೇಶದಲ್ಲಿ 20,000. ಇನ್ನು ಅಥರ್ವ ವೇದದಲ್ಲಿ, ಇನ್ನೂ ನಾವು ಪುರಾಣ ವೇದಗಳ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಿಕ್ಕೆ ಹೋದಾಗ ಅಥರ್ವ ವೇದದಲ್ಲಿ ಹೇಳ್ತಾರೆ, ಅಕ್ಕಿಗಳು ಸಾವೇ ಇಲ್ಲದ ಸ್ವರ್ಗದ ಪುತ್ರರು ಅಂತ ಹೇಳಿ. ಇನ್ನು ತೈತ್ತರೀಯ ಬ್ರಾಹ್ಮಣದಲ್ಲಿ ಹೇಳ್ತಾರೆ, ಅನ್ನ ದೇವರನ್ನ ಅನ್ನ ದೇವತಾ ಅಂತ ಕರೆದ್ರು ಅಂತ. ಅನ್ನಪೂರ್ಣೇಶ್ವರಿ, ಚಾಮುಂಡೇಶ್ವರಿ ಅಂತೆಲ್ಲ ನೆನ್ಪು ಮಾಡ್ಕೊಳ್ಬೇಕಾದ್ರೆ ನಾವು ತಿನ್ನುವಂತಹ ಆಹಾರ, ಅದರಲ್ಲೂ ಅಕ್ಕಿ ಬೇಯಿಸಿ ನಾವು ಅನ್ನವನ್ನು ಸೇವಿಸ್ತೀವಿ ಅಲ್ವಾ. ಅಸ್ತ್ರ, ವಸ್ತ್ರ ಮತ್ತು ನಿವಾಸ ಇದು ಮನುಷ್ಯನಿಗೆ ಮೂಲಭೂತವಾಗಿ ಬೇಕಾಗಿರುವಂತಹ ಅವಶ್ಯಕತೆಗಳು. ಮಾನವ ಕೇವಲ ಜೀವಂತವಾಗಿರುವುದರ ಬಗ್ಗೆ ವಿಚಾರ ಮಾಡಿದ್ರೇನೆ ಅದರಲ್ಲಿ ಅನ್ನ ಅತ್ಯಂತ ಪ್ರಮುಖ ಅವಶ್ಯಕತೆ. ಆಹಾರ ಅನ್ನೋದು ತುಂಬ ಮುಖ್ಯ. ಅನ್ನದಿಂದಲೇ ಮಾನವನ ಶರೀರದ ಪೋಷಣೆ ಆಗಿರೋದು ನಮ್ಗೆ ಗೊತ್ತೇ ಇದೆ ಅಲ್ವಾ. ಅನ್ನವನ್ನು ಬ್ರಹ್ಮಸ್ವರೂಪ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಸ್ವಲ್ಪ ಹೊತ್ತಿನ ಮುಂಚೆ. ಸಂತ ಜ್ಞಾನೇಶ್ವರರು ಈ ಮಾತನ್ನು ಹೇಳ್ತಾರೆ, ಅನ್ನ ಬ್ರಹ್ಮಸ್ವರೂಪ ಅಂತ. ಹೇಗೆ ಸಂಪೂರ್ಣ ವಿಶ್ವ ಬ್ರಹ್ಮನಿಂದ ಉತ್ಪನ್ನವಾಗಿ ಬ್ರಹ್ಮನಿಂದಲೇ ಜೀವಿಸುತ್ತೋ ಮತ್ತು ಬ್ರಹ್ಮನಲ್ಲಿಯೇ ವಿಲೀನವಾಗುತ್ತೋ, ಹಾಗೆಯೇ ಎಲ್ಲ ಪ್ರಾಣಿಗಳು ಅನ್ನದಿಂದಲೇ ಉತ್ಪನ್ನವಾಗ್ತಾರೆ, ಅನ್ನದಿಂದಲೇ ಜೀವಿಸ್ತಾರೆ ಮತ್ತು ಅನ್ನದಲ್ಲಿಯೇ ವಿಲೀನರಾಗ್ತಾರೆ ಅಂತ ಶ್ರೀ ಜ್ಞಾನೇಶ್ವರ ಸಂತರು ಹೇಳ್ತಾರೆ. ಏನೇ ಆಗಲಿ, ನಾವು ಅನ್ನದ ಬಗ್ಗೆ ಮಾತಾಡಬೇಕಾದ್ರೆ ಕೆಲವು ಜಾನಪದ ಕಥೆಗಳಲ್ಲೂ ಕೂಡ ಹೇಳಲಾಗಿದೆ, ವಿಷ್ಣು ಈ ಭೂಮಿಯಿಂದ ಅಕ್ಕಿಗೆ ಜನ್ಮ ನೀಡೋದಕ್ಕೆ ಅಂತ ಹೇಳ್ತಾನಂತೆ. ಮತ್ತು ಇಂದ್ರ ಈ ಅಕ್ಕಿಯನ್ನು ಹೇಗೆ ಬೆಳೆಸಬೇಕು ಅಂತ ಹೇಳಿಬಿಟ್ಟು ತಿಳಿಸಿಕೊಡ್ತಾನಂತೆ. ವಿಷ್ಣು ಭೂಮಿಯಿಂದ ಈ ಅನ್ನವನ್ನು ಸೃಷ್ಟಿಸಿದ್ದು ಅನ್ನುವಂಥ ಮಾತು. ಈ ಅನ್ನವನ್ನು ಗ್ರಹಿಸೋದಕ್ಕೆ ನಾವು ಏನು ಅನ್ನವನ್ನು ತಿಂತೀವಲ್ವ, ಇದಕ್ಕೆ ಯಜ್ಞ ಕರ್ಮದಲ್ಲಿನ 3 ಹಂತಗಳಿವೆ. ಅದು ಯಾವ್ಯಾವುದು ಅಂತ ಹೇಳಿದ್ರೆ, ಮೊದಲನೆಯದು ಸ್ಮರಣ ಅಂತ ಹೇಳಿದ್ರೆ ಭಗವತ್ ಚಿಂತನೆ ಮಾಡ್ತಾ ಇರುವಂಥದ್ದು. ಈಗ ಒಂದು ಯಜ್ಞದಲ್ಲೂ ಕೂಡ ಅನ್ನವನ್ನು ನಾವು ಹವನ ಮಾಡ್ತೀವಿ ಅಲ್ವಾ. ಇದನ್ನು ನಾವು ನೋಡ್ಕೊಳ್ತಾ ಹೋದರೆ ಹವನ ಅಗ್ನಿಕುಂಡಕ್ಕೆ, ಇನ್ನು ನಮ್ಮ ಶರೀರದಲ್ಲಿರೋದು ಕೂಡ ಅಗ್ನಿ ಅನ್ನೋದನ್ನು ನಾವು ತಿಳ್ಕೊಂಡಾಗ ಪಚನ ಶಕ್ತಿ ಎಲ್ಲವೂ ಆಗುವಂಥದ್ದು ಆಗ್ನೇಯ ಶಕ್ತಿಯಿಂದ ಅಲ್ವಾ. ಅದನ್ನು ನಾವಿಲ್ಲಿ ನೋಡ್ತಾ ಹೋದಾಗ ಸ್ಮರಣೆ, ಭಗವಂತನ ಚಿಂತನೆ. ಭರಣ ಅಂತ ಹೇಳಿದ್ರೆ ಗ್ರಹಣ ಮಾಡುವಿಕೆ, ಸೇವಿಸೋದು, ಇದನ್ನು ಭರಣ ಅಂತ ಹೇಳ್ತಾರೆ. ಇನ್ನು ಹವನ, ಈ ಕ್ರಿಯೆಯಿಂದ ಕಾರ್ಯವನ್ನು ಮಾಡೋದಕ್ಕೆ ಇಂಧನ ನಿರ್ಮಿತಿ ಆಗುತ್ತೆ ಅಂತ ಹೇಳಿ. ಹೀಗೆ ಎಲ್ಲ ಕ್ರಿಯೆಗಳು ಯಜ್ಞದಲ್ಲಿ ಆಗುತ್ತೆ. ನಾವು ತಿನ್ನುವಂಥ ಆಹಾರ ಸ್ಮರಣೆ ಮಾಡಿ, ಇನ್ನು ಅದನ್ನು ಸೇವಿಸೋದು ಮತ್ತು ಹವನ ಅಂತ ಹೇಳಿದ್ರೆ ಅಗ್ನಿ, ನಮ್ಮ ಪಚನ ಶಕ್ತಿ, ನಮ್ಮ ಉದರದಲ್ಲಿರುವಂತಹ ಅಗ್ನಿ ಎಲ್ಲವೂ ಕೂಡ ಯಜ್ಞದಲ್ಲೂ ಕೂಡ ಆಗೋದ್ರಿಂದ ಇದನ್ನು ಅನ್ನ ಸೇವನೆಯ ಕ್ರಿಯೆಗೆ ಯಜ್ಞ ಕರ್ಮ ಅಂತ ಕೂಡ ಹೇಳ್ತಾರೆ. ಇನ್ನು ಹಿಂದಿನ ಕಾಲದಲ್ಲಿ ಬೇಯಿಸಿದ ಅನ್ನವನ್ನು ಮಾರ್ತಾ ಇರಲಿಲ್ವಂತೆ ಗೊತ್ತಾ. ಆಗ ಭೋಜನಾಲಯಗಳು ಕೂಡ ಎಲ್ಲಿದ್ವು, ಧರ್ಮಶಾಲೆಗಳಿದ್ವು. ಅದರ ಬದಲಾಗಿ ಕಾಲ್ನಡಿಗೆಯಲ್ಲಿ ಯಾತ್ರವನ್ನು ಮಾಡುವಂಥವ್ರು ಮಧ್ಯಾಹ್ನದ ಸಮಯದಲ್ಲಿ ಎಲ್ಲಿರ್ತಿದ್ರೋ ಅಲ್ಲೇ ಅತಿಥಿ ಅಂತ ಹೇಳಿ ಓಂ ಭವತಿ ಭಿಕ್ಷಾಂದೇಹಿ ಅಂತ ಹೋಗ್ತಾ ಇದ್ರು. ಇವತ್ತಿನ ಹಾಗೆ ನಮಗೆ ಹೈವೇನಲ್ಲಿ ಎಲ್ಲ ಹೇಗೆ ಹೋಟೆಲ್ಗಳೆಲ್ಲ ಇದೆಯೋ ಅದೆಲ್ಲ ಇರ್ತಾ ಇರಲಿಲ್ಲ. ಹೀಗೆ ನಮ್ಮ ಬಳಿ ಕಡಿಮೆ ಅನ್ನವಿದ್ರೂ ಕೂಡ ಅದರ ಸ್ವಲ್ಪ ಭಾಗವನ್ನು ಬಾಗಿಲಿಗೆ ಬಂದ ಅತಿಥಿಗೆ ಕೊಡಬೇಕು ಅಂತ ಔದಾರ್ಯವನ್ನು ತೋರಿಸುವಂಥದ್ದು ನಮ್ಮ ಭಾರತೀಯರಲ್ಲಿ ಕಂಡುಬರುತ್ತೆ ಅಲ್ವಾ. ಹೀಗೆ ಅನ್ನಪೂರ್ಣೆ ಅಥವಾ ಅನ್ನ ಅನ್ನುವಂಥದ್ದು ಎಷ್ಟು ಮಹತ್ತರವಾದಂತಹ ಸ್ಥಾನವನ್ನು ಪಡೆಯುತ್ತೆ ನಮ್ಮ ಬದುಕಿಗೆ ಅನ್ನೋದನ್ನು ನಾವಿವತ್ತು ತಿಳ್ಕೊಂಡ್ವಿ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ.